ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ದೂರ ಹೊರಟದ್ದು ಅಂದರೆ ಒಂದು ಟೆಂಪಲ್ಗೆ. ಸೊ ನಾವು ಟೆಂಪಲ್ಗೆ ಬೆಳಿಗ್ಗೆ ಬೇಗ ಹೊರಟ್ವಿ. ಮಲ್ಲ ಟೆಂಪಲ್, ಕಾಸರಗೋಡಲ್ಲಿ. ವಿಷಯ ಏನಂದರೆ ನನ್ನ ಚಿನ್ನಿಮಗೆ ಅನ್ನಪ್ರಾಶನ ಊಟ ಮಾಡಿಸೋ ಒಂದು ಕ್ರಮ ಉಂಟಲ್ಲ. ಸೊ ಅದಕ್ಕೆ ದೇವಸ್ಥಾನದಲ್ಲಿ ಮೊದಲನೇ ಊಟ. ಸೊ ಮಲ್ಲ ದೇವಸ್ಥಾನಕ್ಕೆ ಬೆಳಿಗ್ಗೆ ಬೇಗ 10:30ಗೆ ರೀಚ್ ಆದ್ವಿ. ಸೂಪರ್ ದೇವಸ್ಥಾನ, ಖುಷಿ ಆಗ್ತದೆ. ಬೆಳಿಗ್ಗೆ ಖಾಲಿ ಇತ್ತು, ಯಾರೂ ಇರಲಿಲ್ಲ. ನಾವು ಹೋದಾಗ ಜನ ಅಷ್ಟು ಇರಲಿಲ್ಲ. ಸೊ ದೇವಸ್ಥಾನದ ಒಳಗೆ ವೀಡಿಯೋಗೆ ಅವಕಾಶ ಇಲ್ಲ, ಹೊರಗಡೆಯಿಂದ ಮಾತ್ರ. ದೇವಸ್ಥಾನದ ಒಳಗೆ ಮಕ್ಕಳಿಗೆ ಊಟ ಮಾಡಿಸುವಾಗ ವೀಡಿಯೋ ತೆಗಿಲಿಕ್ಕೊಂದು ಅವಕಾಶ ಉಂಟು. ಅಲ್ಲೇ ಹತ್ತಿರದಲ್ಲಿದ್ದ ನದಿಯನ್ನು ನೋಡಲಿಕ್ಕೆ ಹೋದ್ವಿ. ಅಲ್ಲಿ ನಾಗನಕಟ್ಟೆ ಸಹ ಉಂಟು ಹತ್ತಿರದಲ್ಲಿ. ಕೈ ಮುಗಿದುಕೊಂಡು ಬರುವಂತ ಹೋದ್ವಿ. ಅಲ್ಲೆಲ್ಲ ಕೈ ಮುಗಿಕೊಂಡು ಬಂದ್ವಿ. ಚಿನ್ನಿಮಗೆ ಏಪ್ರಿಲ್ 9ಕ್ಕೆ 5 ತಿಂಗಳು ಆಗ್ತದೆ. ಆ ಹೊತ್ತಲ್ಲಿ ಮಕ್ಕಳಿಗೊಂದು ಊಟ ಮಾಡಿಸೋ ಕ್ರಮ ಉಂಟಲ್ವಾ. ಫಟತ್ ವಿಡಿಯೋ ಬಲಿ ಬಲಿ ಉದಾ ಮೂಲ ಯಾವ ಬಲೆ ಮೂಲೆ 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 ಚುಚ್ಚುಂಡ ಮೀನು. ಪ್ಲೇಸ್ ಒಳ್ಳೇದಿತ್ತು, ಹಾಗೆ ಕೆಲವು ಫೋಟೋಸ್ ಎಲ್ಲ ತಗೊಂಡ್ವಿ. ಅಲ್ಲೇ ಹತ್ತಿರದಲ್ಲಿರೋ ಹೋಟ್ಲಲ್ಲಿ ತಿಂಡಿ ಮಾಡಿದ್ವಿ ಬೆಳಿಗ್ಗೆದು. ಎಲ್ಲರೂ ಪೂರಿ, ನಾನು ಪಲಾವ್ ತಗೊಂಡೆ. ಪಲಾವ್ ತಿಂದು ಜ್ಯೂಸ್ ಕುಡಿದು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ವಾಪಸ್ಸು. ಅಲ್ಲಿ ಮಧ್ಯಾಹ್ನವರೆಗೆ ಹೇಗೂ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ನೆಕ್ಸ್ಟ್ ಜನ ಬರ್ತಾ ಇದ್ದರು. ಜನ ಬಂದು ಮಧ್ಯಾಹ್ನ ಆಗುವಾಗ ಫುಲ್ಲು ರಶ್ ಆಯಿತು. ನಾವು ಕೆಲವು ಕಡೆ ತಿರುಗಿದ್ವಿ. ನೆಕ್ಸ್ಟ್ ಎಲ್ಲ ಹಾಲಲ್ಲಿ ಕೂತ್ಕೊಂಡಿದ್ರು. ನಾವು ಅಲ್ಲಿ ರೆಸ್ಟ್ ಮಾಡಿದ್ವಿ. ಇದು ಅಲ್ಲಿಯ ಕೆರೆ, ಸೂಪರ್ ಇತ್ತು ಕೆರೆ. ಅಂದರೆ ಅಲ್ಲಿ ಒಳಗೆ ಪ್ರವೇಶ ಇಲ್ಲ, ಹೋಗಲಿಕ್ಕಿಲ್ಲ ಯಾರಿಗೆ ಸಹ. ಅದು ದೇವರನ್ನು ಸ್ನಾನ ಮಾಡಿಸುವ ಕೆರೆ ಅಂತೆ ಅಲ್ಲಿದು. ಸೊ ಮೊದಲಿನ ಕಾಲದಲ್ಲಿ ನಾವೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ವಿ ಅಂತ ಕೆರೆಗಳು. ನೆಕ್ಸ್ಟ್ ಅಲ್ಲಿ ಒಂದು ಗೋಶಾಲೆ ಇತ್ತು. ಸೊ ಎಲ್ಲ ದನ ಹಸುಗಳನ್ನು ನೋಡಲಿಕ್ಕೆ ಹೋದ್ವಿ ನಾವು. ಶಿಶಿ ಇದು ದೇವಸ್ಥಾನದ ಲೆಫ್ಟ್ ಸೈಡಿಂದ ಹೋಗುವಾಗ ಈ ರೀತಿ ಉಂಟು. ಇದು ದೇವಸ್ಥಾನದ ಹೊರಭಾಗ. ಅಂದರೆ ಎಲ್ಲರೂ ಪೂಜೆಗೆ ಕಾಯ್ತಾ ಇದ್ರು, ಅಲ್ಲಿ ರೆಸ್ಟ್ ಮಾಡ್ಬೋದು. ಇದು ದೇವಸ್ಥಾನದ ಒಳಗೆ. ಸೊ ಪೂಜೆಗೆ ಟೈಮ್ ಆಯಿತು ಅಂತ ಎಲ್ಲ ಪೂಜೆಗೆ ಬಂದು, ಪೂಜೆ ಆದಮೇಲೆ ಸೊ ಮಕ್ಕಳ ಊಟ ಮಾಡಿಸುವ ಕ್ರಮ ಸ್ಟಾರ್ಟ್ ಆಯಿತು. ಎಲ್ಲ ಮಕ್ಕಳು ಕೂಗುದು, ಫುಲ್ಲು ಸೆಕೆ, ಜನಗಳು ಫುಲ್ಲು. ನನ್ನ ಚಿನ್ನಿಮ್ಮ ಮಾತ್ರ ಸುದ್ದಿಲ್ಲ ಇತ್ತು. ಅದೆಲ್ಲರ ನೋಡ್ತಾ ಆಯಿತು, ಎಂತಪ್ಪ ಎಂಥ ವಿಷಯ ಅಂತ. ಅದಾದಮೇಲೆ ಊಟ ಮಾಡಿಸಿದ್ರು, ಎಲ್ಲರೂ ಒಂದು ಕ್ರಮ ಮಾಡಿಸಿದ್ವಿ. 30 ಮಕ್ಕಳಿಗಿಂತಲೂ ಹೆಚ್ಚು ಮಕ್ಕಳಿದ್ರು ಅವತ್ತು ಊಟ ಮಾಡಿಸೋ ಕ್ರಮಕ್ಕೆ. ಸೊ ಹಾಗೆ ರಶ್ ಇತ್ತು.
ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಅಲ್ಲಿ ಸಹ ರಶ್. ಊಟ ಮಾಡಿ ಬಂದು ಸಂತೆ ನೋಡಲಿಕ್ಕೆ ಹೋದ್ವಿ. ನಿಮಗೆ ಏನಾದರೂ ತಗೊಳ್ಳುವ ಗೊಂಬೆ ಏನಾದರೂ ಅಂತ. ನಿನ್ನ ಜೇಸಿ ಪಲ ತಿತ್ತೋನು ಏತು ದಿಕ್ಕೇತು ಏತು ಒಳ್ಳೆ ಐಟಮ್ಸ್ ಕಮ್ಮಿ ಕೊಡ್ತೇನೆ 230.